ಅವಳು ನಿನ್ ಕಣ್ಣು ಕಾಣ್ತಾಳ? ಕರಿಯವಳನ್ನ ನನ್ನ ಮುಂದೆ ಬರೋದಕ್ಕೆ ಹೇಳು. ಸತ್ ಮೇಲೆ ಸತ್ತವ್ರಿಗೇನ್ ಕೆಲ್ಸ ಇಲ್ಲಿ? ನಿಮ್ ಬಣ್ಣನ ಬಯಲ್ ಮಾಡಕ್ಕೆ. ನೀವು ಎಷ್ಟು ಕೆಟ್ಟವರು ಅಂತ ಅಪ್ಪನ್ ಗೊತ್ತಾಗಂಗ್ ಮಾಡ್ತಾಳಂತೆ. ನೀನು ಸತ್ಯನೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳೋ ಅಷ್ಟರಲ್ಲಿ ನಿಮ್ ಪ್ರೀತಿ ಸೀತಮ್ಮ ಈ ಭೂಮಿ ಮೇಲೆ ಇರಲ್ಲ. ಸೀತಮ್ಮನ್ಗೇನು ಮಾಡ್ಬೇಡಿ, ಅವ್ರು ತುಂಬಾ ಒಳ್ಳೆಯವರು. ಅವಳಿಗೇನು ಆಗ್ಬಾರ್ದು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ಏನದು? ಸಿಹಿ, ನೀನಿಲ್ಲಿರಬಾರ್ದು. ನೀನು ಈ ಮನೆಯಿಂದ ಹೊಟ್ಟೋಗ್ಬೇಕು. ಈ ಮನೆ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ನಾನು ಹೊಟ್ಟೋಗ್ತೀನಿ, ಇನ್ಯಾವತ್ತೂ ಈ ಕಡೆ ಬರಲ್ಲ. ಸಿಹಿ ಸಿಹಿ ನಿಂತ್ಕೊಳೆ. ಭಾರ್ಗವಿ ಆಂಟಿ ಹಾಗೆ ಹೇಳಿದ್ಮೇಲೆ ಸಿಹಿ ಮನೆ ಬಿಟ್ಟು ಹೊಟ್ಟೋದ್ಲು. ಆಮೇಲೆ ಎಲ್ಲೂ ಕಾಣಿಸ್ಲಿಲ್ಲ. ಚಿಕ್ಕಿಗೆ ಹೆದರ್ಕೊಂಡು ಪಾಪ ನಮ್ ಸಿಹಿ ಮನೆ ಬಿಟ್ಟು ಹೋದ್ಲ. ಕೆಲಸ ಆಗೋಯ್ತು. ಏನ್ ಕರ್ಮ ಇದು. ಎಲ್ಲಾ ವಿಷಯ ಗೊತ್ತಿದ್ರು ಕೂಡ ಏನು ಮಾಡಕ್ ಆಗದಿರೋ ಪರಿಸ್ಥಿತಿ ತಂದಿಟ್ಬಿಟ್ಟಲ್ಲ ಭಗವಂತ. ಅಶೋಕ್ ಅಂಕಲ್, ನಂಗೆ ಸಿಹಿ ಬೇಕೇ ಬೇಕು. ನೀವಾದ್ರೂ ಅವಳಿಗೆ ಮನೆಗೆ ಬರಕ್ ಹೇಳಿ. ಅವಳಿಂದ ನಂಗೆ ತುಂಬಾ ದುಃಖ ಆಗ್ತಿದೆ. ಸುಬ್ಬಿ ನೋಡಿ, ಸಮಾಧಾನ ಮಾಡ್ಕೊ. ಸಿಹಿ ವಾಪಸ್ ಬಂದೇ ಬರ್ತಾಳೆ. ನಾನು ಅವಳ ಕರ್ಕೊಂಡ್ಬರ್ತೀನಿ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್ ಅಂತಾನೆ ಅನ್ಕೋ. ಆದ್ರೆ ಪ್ಲೀಸ್ ಸುಬ್ಬಿ, ನೀನು ಎಲ್ಲರ ಮುಂದೆ ಹೀಗಿರಬಾರ್ದು. ನೀನೇ ಕುಗ್ಗೋದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ನೀನು ಸ್ಟ್ರಾಂಗ್ ಆಗಿರ್ಬೇಕು. ನಾನು ಹಿಂಗೆ ಪ್ರಾಮಿಸ್ ಮಾಡ್ದಂಗೆ ಸಿಹಿನ ಕರ್ಕೊಂಡ್ಬರ್ತೀನಿ. ಅವಳು ಬರೋ ಹಾಗೆ ಮಾಡ್ತೀನಿ, ಓಕೆನಾ? ಅಶೋಕ್ ಅಂಕಲ್, ಆ ಸಿಹಿ ಇದ್ರೆ ಈ ಸಿಹಿ ಖುಷಿಯಾಗಿರೋಕ್ ಸಾಧ್ಯ. ಸಿಹಿ ವಿಷಯನ ನಿನ್ಗೆ ಹೇಳಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ ಮಗ. ಆದರೆ ನಾನು ಹೇಳಿದ್ರೆ ನೀನು ಒಪ್ಕೊಳ್ಳಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಅನ್ಕೊಂಡಿದ್ದ ಕೆಲಸ ಆಗಲ್ಲ. ಏನಾದರೂ ಆಗಲಿ ಅವಳ ವಿಷಯ ನನ್ನ ಸುಬ್ಬಿ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು. ನನಗೆ ಹೇಳೋದು ಕೇಳಿಸ್ತೇನೋ? ಹ್ಞೂ ಮಗ, ಕೇಳಿಸ್ತು. ಸುಬ್ಬಿ ವಿಚಾರ ತಾನೆ. ನೀನು ಯೋಚನೆ ಮಾಡಬೇಡ, ನಾನು ಇದನ್ನೆಲ್ಲ ನೋಡ್ಕೊತೀನಿ. ಮಗ, ನನಗಂತೂ ಸೀತಾದೇ ಚಿಂತೆ ಆಗ್ಬಿಟ್ಟಿದೆ ಕಣು. ಆಗಲೇ ಅವರು ನಿಜವಾಗ್ಲೂ ನಮ್ಮ ಸಿಹಿನೇನ ಅಂತ ಪ್ರಶ್ನೆ ಮಾಡಿದಾಗ ಎಷ್ಟು ಶಾಕ್ ಆಯ್ತು ಗೊತ್ತಾ? ಅಲ್ಲ ಮಗ, ನಾವು ಒಂದು ವಿಷಯ ಅರ್ಥ ಆಗ್ತಿಲ್ಲ ಕಣು. ಇಷ್ಟು ದಿನ ನಮ್ಮ ಸುಬ್ಬಿ ಚೆನ್ನಾಗೇ ಇದ್ಲಲ್ವಾ? ಇದ್ದಕ್ಕಿದ್ದಾಗ ಯಾಕೋ ಈಗ ಆಡ್ತಿದ್ದಾಳೆ? ಅಲ್ಲ, ನಾವೇನಾದ್ರು ತಪ್ಪು ಮಾಡಿದ್ವಾ ಅಥವಾ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ವೋ ಅಥವಾ ಅವಳ ಮನ್ಸಿಗೆ ನೋವಾಗೋಗೆ ನಮ್ಮಿಂದ ಏನಾದ್ರು ಆಗಿದೆಯಾ? ಒಂದೂ ಗೊತ್ತಾಗ್ತಿಲ್ಲ ಮರೆ. ಅಷ್ಟೊಂದು ಯೋಚನೆ ಮಾಡಬೇಡ ಕಣೋ. ಅವಳು ಒಂದು ಸ್ವಲ್ಪ ತರಲೆ, ಅದನ್ನು ಬಿಟ್ಟರೆ ಅವಳು ಚೆನ್ನಾಗೇ ಇದ್ದಾಳೆ. ನಾನು ಇದೀನಿ ತಾನೆ, ನಾನು ಅವಳ ಹತ್ರ ಮಾತಾಡ್ತೀನಿ. ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ಇಲ್ಲ ಮಗ, ನಮ್ಮ ಸುಬ್ಬಿ ನೋಡ್ತಿದ್ರೆ ಯಾಕೋ ಸಿಕ್ಕಾಬಿಟ್ಟು ಅಪ್ಸೆಟ್ ಆಗಿರೋ ಥರ ಕಾಣ್ತಿದ್ದಾಳೆ ಕಣೋ. ಅದು ಮನೇಲಿ ಏನೇನೋ ನಡೀತಾ ಇದ್ದಲ್ಲ, ಅದಕ್ಕೋಸ್ಕರ ಅಪ್ಸೆಟ್ ಆಗಿದ್ದಾಳೆ. ನಾನು ಮಾತಾಡ್ತೀನಿ ಬಿಡ ಅವಳ ಹತ್ರ. ರಾಮ್, ಚಿಕ್ಕಿ, ಸೀತಾ ನೆನ್ನೆಯಿಂದ ಸಿಹಿ ಬಗ್ಗೆ ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಸಿಹಿ ವಿಷಯದಲ್ಲಿ ಸೀತಾ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ರಾಮ್, ಪ್ಲೀಸ್ ಅವಳನ್ನ ಹುಷಾರಾಗಿ ನೋಡ್ಕೋ. ಸಿಹಿ, ರಾಮ್, ಸಿಹಿ ಅಲ್ಲಿ ನೋಡಿದ್ರಾ? ಅಲ್ಲಿ ರೂಮಲ್ಲೇ ಇದ್ಲಲ್ವಾ? ಇಲ್ಲ ರಾಮ್, ಮನೆ ಎಲ್ಲ ಹುಡುಕ್ತಿ, ಎಲ್ಲೂ ಕಾಣ್ತಿಲ್ಲ. ಅವಳು ಮನೇಲಿ ಇಲ್ಲ ಅನ್ಸುತ್ತೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸಾರಿ ಸುಬ್ಬಿ, ನಿನ್ ಮಾತು ಕೇಳಿಸ್ತಾ ಇದ್ರು. ನಾನೇನು ಮಾಡಕ್ಕಾಗಲ್ಲ, ಮತ್ತೆ ಆ ಮನೆಗೆ ಬರಕ್ಕಾಗಲ್ಲ. ಸಿಹಿ ಸಿಹಿ, ಸೀತಮ್ಮ ಚೆನ್ನಾಗಿರ್ಬೇಕು ಅಂದ್ರೆ
ನಾನು ಮತ್ತೆ ಅದಕ್ಕೆ ಬರ್ಬಾರ್ದು ಸುಬ್ಬಿ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನೀನ್ ಕರೀತಿದ್ಯಾ ಅಂತ ನಾನು ಬಂದ್ರೆ ಸೀತಮ್ಮನ್ಗೆ ತೊಂದ್ರೆ. ನನ್ ಖಂಡಿತ ಬರಲ್ಲ. ನೀನ್ ಮಾತ್ರ ಸೀತಮ್ಮನ್ ಜೊತೆ ಇರ್ಬೇಕು. ನಾನು ಯಾವತ್ತೂ ಸೀತಮ್ಮನ್ ಜೊತೆ ಇರಕ್ಕಾಗಲ್ಲ ಸುಬ್ಬಿ. ಗಾಡಿ ಬೇಡ ಸುಬ್ಬಿ. ಸುಬ್ಬಿ ಸುಬ್ಬಿ ನಾ ಮಾತಾಡೋದು ಕೇಳಿಸ್ತಿದ್ಯಾ? ಸಿ ಪುಟ ಪುಟ ಎಲ್ಲಿದ್ಯೋ? ಎಲ್ಲೇ ಇದ್ರು ಬೇಗ ಬಂದ್ಬಿಡು ಪುಟ. ಸಿ ಪುಟ, ಸುಬ್ಬಿ ಸಿ ಮಗ ಸಿಕ್ಕದೇನೋ? ಸಿಕ್ಲಿಲ್ಲ ಕಣ. ಎಲ್ಲೋ ಹುಡ್ಕೋದು? ಹೋಗೋಣ.